ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ದಾವಣಗೆರೆ ಹಾಗೂ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮ 2025-26ರ ಜುಲೈ ತಿಂಗಳ ಮಾಡ್ಯೂಲಿಗೆ ಸ್ವಾಗತವನ್ನು ಕೋರುತ್ತಾ ಈ ಪ್ರಸ್ತುತಿಯನ್ನು ಪ್ರಾರಂಭಿಸೋಣ. ಜುಲೈ ತಿಂಗಳ ಕ್ಲಿಷ್ಟಾಂಶಗಳು ಹೀಗಿವೆ. ತರಗತಿ 4 ಸರಣಿಯ ಮುಂದಿನ ಸಂಖ್ಯೆಗಳನ್ನು ಬರೆಯುವುದು ಅಥವಾ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆಯುವುದು. ತರಗತಿ 5 ಅಂಕಿಯ ಸಂಖ್ಯೆಗಳಲ್ಲಿನ ಅಂಕಿಯ ಸ್ಥಾನ ಬೆಲೆಯನ್ನು ಗುರುತಿಸುವುದು ಮತ್ತು ವಿಸ್ತಾರ ರೂಪದಲ್ಲಿ ಬರೆಯುವುದು. ತರಗತಿ 6 ಭಾರತೀಯ ಸಂಖ್ಯಾ ಪದ್ಧತಿ ಹಾಗೂ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗಳನ್ನು ಅರ್ಥ ಮಾಡಿಕೊಳ್ಳುವುದು. ತರಗತಿ 7 ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದು. ತರಗತಿ 4ರ ಕ್ಲಿಷ್ಟಾಂಶ ನೋಡೋದಾದರೆ ಸರಣಿಯ ಮುಂದಿನ ಅಥವಾ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆಯುವುದು. ಈ ಒಂದು ಕ್ಲಿಷ್ಟಾಂಶ ನೋಡೋಕ್ಕೂ ಮುನ್ನ ಸಂಖ್ಯೆಗಳು ಹಾಗೂ ಅದರ ಸ್ಥಾನ ಬೆಲೆಗಳ ಬಗ್ಗೆ ತಿಳಿಯೋಣ. 0ಯಿಂದ 9 ಅಂಕಿಗಳನ್ನು 1 ಅಂಕಿಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಈಗ 1 ಅಂಕಿಯ ಅತಿ ದೊಡ್ಡ ಸಂಖ್ಯೆಗೆ 1ನ್ನು ಕೂಡಿಸಿದಾಗ 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತದೆ. ಇಲ್ಲಿ 0 ಅನ್ನುವುದು ಬಿಡಿ ಸ್ಥಾನದಲ್ಲಿದ್ದರೆ 1 10ರ ಸ್ಥಾನದಲ್ಲಿರುತ್ತೆ. 10ರಿಂದ 99ರವರೆಗೆ ಇರುವ ಸಂಖ್ಯೆಗಳನ್ನು 2 ಅಂಕಿಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಈ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆಗೆ 1ನ್ನು ಕೂಡಿಸಿದಾಗ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತದೆ. ಇಲ್ಲಿ 0 ಅನ್ನುವುದು ಬಿಡಿ ಸ್ಥಾನದಲ್ಲಿದ್ದರೆ ಇನ್ನೊಂದು 0 10ರ ಸ್ಥಾನದಲ್ಲಿರುತ್ತದೆ. ಹಾಗೆ 1 ಅನ್ನುವುದು 100ರ ಸ್ಥಾನದಲ್ಲಿರುತ್ತದೆ. 3 ಅಂಕಿಯ ಸಂಖ್ಯೆಗಳು ಯಾವ್ಯಾವು ಅಂತ ನೋಡೋದಾದರೆ 100ರಿಂದ 999. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಗೆ 1ನ್ನು ಸೇರಿಸಿದಾಗ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರುತ್ತದೆ. ಇಲ್ಲಿ 1 ಅನ್ನೋದು 1000 ಸ್ಥಾನದಲ್ಲಿ ಇರುತ್ತೆ. ಇದೇ ರೀತಿ 1000ದಿಂದ 9999ರವರೆಗೆ ಇರುವ ಸಂಖ್ಯೆಗಳನ್ನು 4 ಅಂಕಿಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಈಗ ಒಂದು ಉದಾಹರಣೆಯೊಂದಿಗೆ ಯಾವ ಅಂಕಿ ಯಾವ ಸ್ಥಾನದಲ್ಲಿದೆ ಅಂತ ಸ್ಥಾನ ಬೆಲೆ ಕೋಷ್ಟಕದ ಮೂಲಕ ತಿಳಿದುಕೊಳ್ಳೋಣ. ಸಂಖ್ಯೆ 2648. ಇಲ್ಲಿ 8 ಅನ್ನೋದು ಬಿಡಿ ಸ್ಥಾನದಲ್ಲಿದೆ, 4 10ರ ಸ್ಥಾನದಲ್ಲಿ, 6 100ರ ಸ್ಥಾನದಲ್ಲಿದ್ದರೆ 2 1000 ಸ್ಥಾನದಲ್ಲಿರುತ್ತೆ. ಹಾಗೆಯೇ 1000ವನ್ನು ತೆಗೆದುಕೊಂಡಾಗ ಇಲ್ಲಿ ತೋರಿಸಿದಂತೆ ಅವುಗಳ ಸ್ಥಾನಗಳ ಆಧಾರದ ಮೇಲೆ ಬರೆಯಬಹುದು. ಈ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು. 1000ಕ್ಕೆ 1ನ್ನು ಸೇರಿಸುವುದರಿಂದ ಮೊತ್ತ ಎಷ್ಟಾಗುತ್ತದೆ ಅಂತ. ಈ ಪ್ರಶ್ನೆಯಲ್ಲಿ ನಾವು ಏನು ತಿಳ್ಕೊಬೋದು ಅಂದರೆ ಮಕ್ಕಳು ಸ್ಥಾನ ಬೆಲೆ ಕೋಷ್ಟಕವನ್ನು ಹೇಗೆ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಬೋದು. ಈ 1000ದ ನಂತರ ಯಾವ ಸಂಖ್ಯೆ ಬರುತ್ತೆ, ಅದಕ್ಕೆ 1ನ್ನು ಯಾವ ಸ್ಥಾನದಲ್ಲಿ ಕೂಡಿಸುತ್ತೆ ಅಂತ ನೋಡೋದಕ್ಕೆ ಈ ಪ್ರಶ್ನೆನ ಕೇಳ್ಬೋದು. ಈ 1000ವನ್ನು 1000ದ ಬಿಡಿ ಸ್ಥಾನದಲ್ಲಿರುವ 0ಗೆ 1ನ್ನು ಕೂಡಿಸಿ ಮೊತ್ತವನ್ನು ಕಂಡುಹಿಡಿಯಬೇಕು. ಆಗ ಮೊತ್ತ 1001 ಎಂದಾಗುತ್ತದೆ. ಈಗ ನಾವು ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ಒಂದು ಕಥೆಯ ಮೂಲಕ ಸಂಖ್ಯಾ ಸರಣಿಗಳು ಮತ್ತು ಸ್ಕಿಪ್ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಈ ಕಥೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಕಾಗೆ ಬಾಯಾರಿಕೆಯಿಂದ ನೀರನ್ನು ಹುಡುಕುತ್ತಾ ಬರುತ್ತದೆ. ಆಗ ಅದಕ್ಕೆ ಅಲ್ಲಿ ಒಂದು ಮಡಿಕೆ ಕಾಣುತ್ತೆ. ಆ ಮಡಿಕೆಯಲ್ಲಿ ಸ್ವಲ್ಪ ಮಾತ್ರ ನೀರಿರುತ್ತೆ. ಬುದ್ಧಿವಂತ ಕಾಗೆ ನೀರನ್ನು ಮೇಲೆ ತರಲು ಕಲ್ಲುಗಳನ್ನು ತಂದು ಆ ಮಡಿಕೆಯೊಳಗೆ ಹಾಕ್ತಾ ಹೋಗುತ್ತೆ. ಇಲ್ಲಿ ಒಂದು ಕಾಗೆ ಒಮ್ಮೆಗೆ 2ರಂತೆ ಕಲ್ಲುಗಳನ್ನು ಹಾಕ್ತಾ ಹೋಗುತ್ತದೆ. ಅಂದರೆ ಮೊದಲಿಗೆ 2 ಹಾಕ್ಕೊಂಡು ಹೋಗುತ್ತೆ, ಆಮೇಲೆ 2, ಅದಾದ ಮೇಲೆ 2, ಈ ರೀತಿ 2ಕ್ಕೆ 2 ಕಲ್ಲನ್ನು ಸೇರಿಸಿಕೊಂಡು ಹಾಕೊಳ್ತಾ ಹೋಗುತ್ತೆ. ಅಂದರೆ 2, 4, 6, 8, 10. ಇಲ್ಲಿ ಪ್ರತಿ 2ಕ್ಕೂ 2 ಸಂಖ್ಯೆಯನ್ನು ಕೂಡಿಸುತ್ತಾ ಹೋದಾಗ ನಾವು 2 ಸಂಖ್ಯೆಯ ಸರಣಿಯನ್ನು ಅನುಸರಿಸುವುದನ್ನು ನೋಡಬಹುದು. ಈಗ ಇನ್ನೊಂದು ಕಾಗೆ ಬರುತ್ತೆ. ಅದಕ್ಕೂ ಕೂಡ ಬಾಯಾರಿಕೆ ಆಗಿರುತ್ತೆ. ಹಾಗಾಗಿ ಮೊದಲನೇ ಕಾಗೆ 2 ಕಲ್ಲನ್ನು ಆ ಮಡಿಕೆಯೊಳಗೆ ಹಾಕೋದನ್ನು ನೋಡಿ ಅದೇ ರೀತಿ ಆ 2ನೇ ಕಾಗೆ ಸಹ ಅದನ್ನೇ ಅನುಸರಿಸುತ್ತೆ. ಅಂದರೆ ಈಗ
ಎರಡೂ ಕಾಗೆಗಳು ಒಮ್ಮೆಗೆ 4 ಕಲ್ಲುಗಳನ್ನು ಹಾಕುತ್ತಾ ಹೋಗುತ್ತೆ. ಇಲ್ಲಿ ಮಡಿಕೆಯಲ್ಲಿ ಮೊದಲೇ 10 ಕಲ್ಲುಗಳು ಇರುತ್ತವೆ. ಈಗ 2 ಕಾಗೆಗಳು ಒಮ್ಮೆಗೆ 2 ಕಲ್ಲನ್ನು ಹಾಕಿದಾಗ 14 ಆಗುತ್ತೆ. ಅದೇ ರೀತಿ ಒಟ್ಟಿಗೆ 14 + 4 + 4 ಹೀಗೆ 4 ಕಲ್ಲುಗಳನ್ನು ಮಡಿಕೆಗೆ ಹಾಕುತ್ತಾ ಹೋದಾಗ ಇಲ್ಲಿ ನಾವು 4 ಸಂಖ್ಯೆಯ ಸರಣಿಯನ್ನು ಅನುಸರಿಸುವುದನ್ನು ನೋಡಬಹುದು. ಈಗ 3ನೇ ಕಾಗೆಯು ನೀರನ್ನು ಹುಡುಕುತ್ತಾ ಬಂದಾಗ ಮೊದಲೆರಡು ಕಾಗೆಗಳು 2 ಕಲ್ಲನ್ನು ಮಡಿಕೆಗೆ ಹಾಕ್ತಾ ಇರೋದನ್ನು ನೋಡಿ ಅದೂ ಸಹ ಆ 2 ಕಾಗೆಯಂತೆ 2 ಕಲ್ಲನ್ನು ಹಾಕಲು ಶುರು ಮಾಡುತ್ತೆ. ಅಂದರೆ ಈಗ ಮಡಿಕೆಯಲ್ಲಿ 30 ಕಲ್ಲುಗಳಿವೆ. 3 ಕಾಗೆಗಳು ಒಮ್ಮೆಗೆ 2ರಂತೆ 6 ಕಲ್ಲುಗಳನ್ನು ಮಡಿಕೆಗೆ ಹಾಕ್ತಾ ಹೋದಾಗ 30ಕ್ಕೆ 6 ಕೂಡಿಸಿದಾಗ 36 ಆಗುತ್ತೆ. ಪ್ರತಿ ಸಾರಿಯೂ 6 ಕಲ್ಲನ್ನು ಹಾಕ್ತಾ ಹೋದಾಗ 36, ಅದಾದಮೇಲೆ 42, 48, 54 ಹೀಗೆ 60 ಆಗುತ್ತೆ. ಇಲ್ಲಿ ನಾವು 6 ಸಂಖ್ಯೆಯ ಸರಣಿಯನ್ನು ಅನುಸರಿಸುವುದನ್ನು ನೋಡಬಹುದು. ಈ ಕಥೆಯ ಮೂಲಕ ನಾವು 2, 4 ಹಾಗೂ 6 ಸಂಖ್ಯಾ ಸರಣಿಗಳನ್ನು ಹೇಗೆ ಪಾಲಿಸುವುದು ಅಂತ ನೋಡಿದ್ದೀವಿ. ಈ ಕಥೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಮಕ್ಕಳಿಗೆ ಅರ್ಥೈಸಿಕೊಳ್ಳಲು ತುಂಬ ಸುಲಭ ಆಗುತ್ತೆ. ಈಗ ಒಂದು ವಾಕ್ಯರೂಪ ಪ್ರಶ್ನೆಯನ್ನು ನೋಡೋಣ. ವಾಣಿ ಮಣಿಗಳಿಂದ ಹಾರವನ್ನು ತಯಾರಿಸುತ್ತಿದ್ದಾಳೆ. ಅವಳು ಕೆಂಪು ನೀಲಿ ಕೆಂಪು ನೀಲಿ ಹೀಗೆ ಪರ್ಯಾಯವಾಗಿ ಪೋಣಿಸುತ್ತಿದ್ದಾಳೆ. ಮೊದಲಿಗೆ ಅವಳು 9 ಕೆಂಪು ಮಣಿಗಳನ್ನು ಪೋಣಿಸುತ್ತಾಳೆ. ನಂತರ 9 ನೀಲಿ ಮಣಿಗಳು ಅಂದರೆ ಒಟ್ಟು 18 ಮಣಿಗಳನ್ನು ಪೋಣಿಸುತ್ತಾಳೆ. ಮುಂದೆ ಕೆಂಪು ನೀಲಿ ಕೆಂಪು ಮಣಿಗಳು ಹೀಗೆ 27 ಮಣಿಗಳನ್ನು, ನಂತರ ಇದೇ ಸರಣಿಯಲ್ಲಿ 36 ಮಣಿಗಳನ್ನು ಪೋಣಿಸುತ್ತಾಳೆ. ಇಲ್ಲಿ ವಾಣಿಯು ಈ ಸರಣಿಯ ಪ್ರಕಾರ ಮಣಿಗಳನ್ನು ಪೋಣಿಸುತ್ತಾ ಹೋಗ್ತಾಳೆ. ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಯಾವ ಸಂಖ್ಯಾ ಸರಣಿಯನ್ನು ಅನುಸರಿಸಲಾಗಿದೆ? ಸಂಖ್ಯಾ ಸರಣಿಯನ್ನು ಒಮ್ಮೆ ನೋಡಿ. 9, 18, 27, 36 ಅಂತ ಇದೆ. ಇದನ್ನು ನೋಡಿದಾಗ 9ರ ಸಂಖ್ಯಾ ಸರಣಿಯನ್ನು ಅನುಸರಿಸಿದೆ ಎಂದು ನಮಗೆ ಗೊತ್ತಾಗುತ್ತೆ. ಅಂದರೆ 9ಕ್ಕೆ 9 ಸೇರಿಸುವುದರಿಂದ 18 ಸಿಗುತ್ತದೆ. 18ಕ್ಕೆ 9 ಸೇರಿಸುವುದರಿಂದ 27. ಅದೇ ರೀತಿ 27ಕ್ಕೆ 9 ಸೇರಿಸುವುದರಿಂದ 36 ಸಿಗುತ್ತೆ. ಈ ಮೇಲಿನ ಪ್ರಕ್ರಿಯೆಯಿಂದ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಪ್ರಶ್ನೆ: ಮುಂದಿನ 2 ಸರಣಿಯ ಮಣಿಗಳ ಸಂಖ್ಯೆ ಎಷ್ಟಿರಬಹುದು? ಇಲ್ಲಿ ಸರಣಿಯನ್ನು ನೋಡಿದಾಗ 9, 18, 27, 36 ಅದರ ನಂತರದಲ್ಲಿ ಬರುವ 2 ಸಂಖ್ಯೆಗಳು ಎಷ್ಟಿರಬಹುದು? ಅಂದರೆ ಇಲ್ಲಿ ನಾವು ಪ್ರತಿ ಸಂಖ್ಯೆಗೂ 9ರ ಸರಣಿಯನ್ನು ಪಾಲಿಸ್ತಿದ್ದೀವಿ. ಅದೇ ರೀತಿ ಈಗ 36ಕ್ಕೆ 9 ಸೇರಿಸಿದಾಗ 45 ಸಿಗುತ್ತೆ. ಹಾಗೆ 45ಕ್ಕೆ 9 ಸೇರಿಸಿದಾಗ 54 ಸಿಗುತ್ತೆ. ಈಗ ಮುಂದಿನ 2 ಸರಣಿಯ ಮಣಿಗಳ ಸಂಖ್ಯೆ 45 ಮತ್ತು 54 ಆಗಿರುತ್ತೆ. ನೀವು ಗಮನಿಸಿದ ಬಣ್ಣಗಳ ಜೋಡಣೆಯ ಮಾದರಿ ಏನು? ಇಲ್ಲಿ ಕೆಂಪು ನೀಲಿ ಮಾದರಿಯನ್ನು ಪಾಲಿಸಲಾಗಿದೆ. ಈಗ ಶಿಕ್ಷಕರಿಗೆ ಒಂದು ಚಾಟ್ ಬಾಕ್ಸ್ ಪ್ರಶ್ನೆ ಹೀಗಿದೆ: ಶಿಲ್ಪಾ ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಳು. ಅವಳು ಹತ್ತುವಾಗ ಹೆಜ್ಜೆಗಳನ್ನು ಜೋರಾಗಿ ಎಣಿಸುತ್ತಾಳೆ. 90, 91, 92, 94, 95, 96, 97, 98, 100 ಹೀಗೆ ಮೆಟ್ಟಿಲುಗಳನ್ನು ಎಣಿಸಿ ದೇವಸ್ಥಾನದ ಒಳಗೆ ಹೋಗ್ತಾಳೆ. ಈಗ ಪ್ರಶ್ನೆ ಏನಂದರೆ, ಶಿಲ್ಪಾ ಮೆಟ್ಟಿಲುಗಳನ್ನು ಸರಿಯಾಗಿ ಎಣಿಸಿದ್ದಾಳೆಯೇ? ಇದಕ್ಕೆ ಸಂಬಂಧಿಸಿದ ಆಯ್ಕೆಗಳು ಹೀಗಿವೆ. ಆಯ್ಕೆ ಎ: ಹೌದು, ಅವಳು ಸರಿಯಾಗಿ ಎಣಿಸಿದಳು. ಆಯ್ಕೆ ಬಿ: ಇಲ್ಲ, ಅವಳು ಒಂದು ಸಂಖ್ಯೆಯನ್ನು ತಪ್ಪಿಸಿಕೊಂಡಳು. ಆಯ್ಕೆ ಸಿ: ಇಲ್ಲ, ಅವಳು 2 ಸಂಖ್ಯೆಗಳನ್ನು ತಪ್ಪಿಸಿಕೊಂಡಳು. ಆಯ್ಕೆ ಡಿ: ಇಲ್ಲ, ಅವಳು 3 ಸಂಖ್ಯೆಗಳನ್ನು ತಪ್ಪಿಸಿಕೊಂಡಳು. ಈಗ ಇದಕ್ಕೆ ಉತ್ತರವನ್ನು ನೋಡೋಣ. ಶಿಲ್ಪಾ ಸಂಖ್ಯೆಗಳನ್ನು 90ರಿಂದ 100ರವರೆಗೆ ಎಣಿಸಿದಾಗ 2 ಸಂಖ್ಯೆಗಳನ್ನು ಬಿಟ್ಟಿರುತ್ತಾಳೆ. ಅವ್ಯಾವುವು ಅಂದರೆ 93 ಹಾಗೂ 99. ಹಾಗಾಗಿ ಉತ್ತರ ಆಪ್ಷನ್ ಸಿ, ಇಲ್ಲ, ಅವಳು 2 ಸಂಖ್ಯೆಗಳನ್ನು ತಪ್ಪಿಸಿಕೊಂಡಳು ಅಂತ ಹೇಳ್ಬೋದು. ಈಗ ತರಗತಿ 5ರ ಕ್ಲಿಷ್ಟಾಂಶವನ್ನು ನೋಡೋಣ. 5 ಅಂಕಿಯ ಸಂಖ್ಯೆಗಳಲ್ಲಿನ ಅಂಕಿಯ ಸ್ಥಾನ ಬೆಲೆಯನ್ನು ಗುರುತಿಸುವುದು ಮತ್ತು
ವಿಸ್ತಾರ ರೂಪದಲ್ಲಿ ಬರೆಯುವುದು. ಅಂದರೆ ಇಲ್ಲಿ 5 ಅಂಕಿಯ ಸಂಖ್ಯೆಗಳ ಸ್ಥಾನಬೆಲೆ ಕೋಷ್ಟಕ, ಸಂಖ್ಯೆಗಳ ವಿಸ್ತರಣಾ ರೂಪ, ಸಂಖ್ಯೆಗಳ ಹೋಲಿಕೆ ಇವುಗಳ ಬಗ್ಗೆ ತಿಳಿಯುತ್ತೇವೆ. ಮೊದಲಿಗೆ ಒಂದು 5 ಅಂಕಿಯ ಸಂಖ್ಯೆಯನ್ನು ತಗೊಳ್ಳೋಣ. 97,843. ಇದರಲ್ಲಿ ಮುಖಬೆಲೆ 3, 4, 8, 7, 9. ಈಗ ಮುಖಬೆಲೆ ಅಂದ್ರೇನು? ಮುಖಬೆಲೆ ಎಂದರೆ ಅಂಕಿಯೇ. ಯಾವುದೇ ಸಂಖ್ಯೆಯ ಮುಖಬೆಲೆಯನ್ನು ಅಂಕಿಯ ಮೌಲ್ಯವಾಗಿ ನಿರೂಪಿಸಬಹುದು. ಅಂದರೆ ಸಂಖ್ಯೆಯಲ್ಲಿ ಅಂಕಿ ಎಲ್ಲೇ ಇದ್ದರೂ ಅದು ಎಂದಿಗೂ ಬದಲಾಗುವುದಿಲ್ಲ. ಈಗ ಸ್ಥಾನಬೆಲೆ ಎಂದರೇನು ಅಂತ ನೋಡೋಣ. ಸ್ಥಾನಬೆಲೆ ಎಂದರೆ ಸಂಖ್ಯೆಯಲ್ಲಿನ ಅದರ ಸ್ಥಾನದ ಆಧಾರದ ಮೇಲೆ ಅಂಕಿಯ ಮೌಲ್ಯ. ಅಂದರೆ ಅಂಕಿ ಇರುವ ಸ್ಥಳವನ್ನು ಆಧರಿಸಿ ಅದು ಬದಲಾಗುತ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಿರೋ ಉದಾಹರಣೆ 97,843ರಲ್ಲಿ 3 ಬಿಡಿ ಸ್ಥಾನದಲ್ಲಿದೆ. ಅಂದರೆ ಅದರ ಸ್ಥಾನಬೆಲೆ 3. 4 10ರ ಸ್ಥಾನದಲ್ಲಿದೆ. ಹಾಗಾಗಿ 4ಅನ್ನು 10ರಿಂದ ಗುಣಿಸಿದಾಗ ಅದರ ಸ್ಥಾನಬೆಲೆ 40 ಆಗುತ್ತೆ. 8 100ರ ಸ್ಥಾನದಲ್ಲಿರುವುದರಿಂದ ಅದರ ಸ್ಥಾನಬೆಲೆ 800. ಹಾಗೆ 7 1000 ಸ್ಥಾನದಲ್ಲಿರುವುದರಿಂದ ಅದರ ಸ್ಥಾನಬೆಲೆ 7000 ಆಗುತ್ತೆ. ಅದೇ ರೀತಿ 9 10,000 ಸ್ಥಾನದಲ್ಲಿರುವುದರಿಂದ ಅದರ ಸ್ಥಾನಬೆಲೆ 90,000 ಎಂದಾಗುತ್ತದೆ. ಇದನ್ನು ವಿಸ್ತಾರ ರೂಪದಲ್ಲಿ ಹೀಗೆ ಬರೆಯಬಹುದು. 97,843 = 90,000 + 7,000 + 800 + 40 + 3. ಇದನ್ನು ಇನ್ನೂ ಸುಲಭವಾಗಿ ತಿಳಿದುಕೊಳ್ಳಲು ಮಕ್ಕಳಿಗೆ ಒಂದು ಚಟುವಟಿಕೆಯ ಮೂಲಕ ತೋರಿಸಿಕೊಡಬಹುದು. ಉದಾಹರಣೆಗೆ, ಈ ರೀತಿ 5 ಅಂಕಿಯ ಸಂಖ್ಯೆಗಳ ಸ್ಥಾನಗಳ ಆಧಾರದ ಮೇಲೆ ಚೀಟಿಗಳನ್ನು ತಯಾರು ಮಾಡಿಕೊಳ್ಳಬೇಕು. 10,000 ಸ್ಥಾನಬೆಲೆಯ ಸಂಖ್ಯೆಯ ಚೀಟಿಗಳು, 1000 ಸ್ಥಾನದಲ್ಲಿರುವ ಸಂಖ್ಯೆಯ ಚೀಟಿಗಳು, 100ರ ಸ್ಥಾನದಲ್ಲಿ, 10ರ ಸ್ಥಾನದಲ್ಲಿ ಹಾಗೂ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳ ಚೀಟಿಗಳನ್ನು ತಯಾರಿಸಿಕೊಳ್ಳಬೇಕು. ಇಲ್ಲಿ ನಾವು ಏನು ಗಮನಿಸುತ್ತಿದ್ದೇವೆ ಅಂತ ಅಂದರೆ, ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯ ಚೀಟಿಯು 10ರ ಸ್ಥಾನಕ್ಕಿಂತ ಚಿಕ್ಕದಾಗಿರುತ್ತವೆ. 10ರ ಸ್ಥಾನದಲ್ಲಿರುವ ಸಂಖ್ಯೆಯ ಚೀಟಿಗಳು 100ರ ಸ್ಥಾನಕ್ಕಿಂತ ಚಿಕ್ಕದಾಗಿರುತ್ತವೆ. ಹಾಗೆಯೇ 100ರ ಸ್ಥಾನದಲ್ಲಿರುವ ಸಂಖ್ಯೆಯ ಚೀಟಿಗಳು 1000 ಸ್ಥಾನಗಳಿಗಿಂತ, ಹಾಗೆಯೇ 1000 ಸ್ಥಾನದಲ್ಲಿರುವ ಸಂಖ್ಯೆಗಳು 10,000 ಸ್ಥಾನಕ್ಕಿಂತ ಚಿಕ್ಕದಾಗಿ ಇರಬೇಕು. ಉದಾಹರಣೆಗೆ ಒಂದು ಸಂಖ್ಯೆಯನ್ನು ತಗೋತೀವಿ, 45,328. ಈ ಸಂಖ್ಯೆಯ ಪ್ರಕಾರ ಮೊದಲಿಗೆ 10,000 ಸ್ಥಾನಬೆಲೆಯಲ್ಲಿರುವ ಅಂಕಿಯನ್ನು ತೆಗೆದುಕೊಂಡಾಗ ಅಂಕಿ 4. ಹಾಗಾಗಿ 40,000 ಸಂಖ್ಯೆ ಇರುವ ಚೀಟಿಯನ್ನು ತಂದು ಜೋಡಿಸಬೇಕು. ಮುಂದೆ 1000 ಸ್ಥಾನದಲ್ಲಿರುವ ಅಂಕಿಯು 5 ಆಗಿರುತ್ತೆ. ಈ 5 ಅಂಕಿಯ ಸ್ಥಾನಬೆಲೆ 5,000. ಹಾಗಾಗಿ 5,000 ಸಂಖ್ಯೆ ಇರುವ ಚೀಟಿಯನ್ನು ತಂದು ಜೋಡಿಸಬೇಕು. ಇದೇ ರೀತಿ 100 ಸ್ಥಾನದಲ್ಲಿರುವ ಅಂಕಿಯು 3 ಆಗಿರುತ್ತೆ. ಮತ್ತೆ ಅದರ ಸ್ಥಾನಬೆಲೆ 300 ಆಗಿರುತ್ತೆ. ಹಾಗಾಗಿ 300ರ ಚೀಟಿಯನ್ನು ತಂದು ಜೋಡಿಸಬೇಕು. ಅದಾದ ನಂತರ 10ರ ಸ್ಥಾನದಲ್ಲಿರುವ ಅಂಕಿಯು 2 ಆಗಿರುತ್ತೆ ಮತ್ತು ಅದರ ಸ್ಥಾನಬೆಲೆ 20. ಹಾಗಾಗಿ 20 ಸಂಖ್ಯೆಯ ಚೀಟಿಯನ್ನು ತಂದು ಜೋಡಿಸಬೇಕು. ಕೊನೆಯದಾಗಿ ಬಿಡಿ ಸ್ಥಾನದಲ್ಲಿರುವ ಅಂಕಿಯು 8 ಆಗಿರುತ್ತೆ ಮತ್ತು ಅದರ ಸ್ಥಾನಬೆಲೆ 8 ಆಗಿರುತ್ತೆ. ಹಾಗಾಗಿ 8ರ ಚೀಟಿಯನ್ನು ತಂದು ಜೋಡಿಸಬೇಕು. ಇದೇ ರೀತಿ ಇನ್ನೊಂದು ಉದಾಹರಣೆ ತಗೊಂಡಾಗ 70,308. ಈಗ 10,000 ಸ್ಥಾನದಲ್ಲಿರುವ ಅಂಕಿಯು 7 ಮತ್ತು ಅದರ ಸ್ಥಾನಬೆಲೆಯು 70,000. ಹಾಗಾಗಿ 70,000ದ ಚೀಟಿಯನ್ನು ತಂದು ಜೋಡಿಸಬೇಕು. ಈಗ 1000 ಸ್ಥಾನದಲ್ಲಿರುವ ಅಂಕಿಯು 0 ಆಗಿರುತ್ತದೆ. 0ಯನ್ನು 1000ದಿಂದ ಗುಣಿಸಿದಾಗ 0 ಬರುತ್ತೆ. ಹಾಗಾಗಿ 1000 ಸ್ಥಾನದಲ್ಲಿ ಯಾವುದೇ ಅಂಕಿಯನ್ನು ತಂದು ಜೋಡಿಸುವ ಹಾಗಿಲ್ಲ. ಈಗ 100ರ ಸ್ಥಾನದಲ್ಲಿರುವ ಅಂಕಿಯು 3 ಆಗಿರುತ್ತೆ ಮತ್ತು ಅದರ ಸ್ಥಾನಬೆಲೆಯು 300. ಹಾಗಾಗಿ 300 ಇರುವ ಚೀಟಿಯನ್ನು ತಂದು ಜೋಡಿಸಬೇಕು. ಇದೇ ರೀತಿ 10ರ ಸ್ಥಾನದಲ್ಲಿ 0 ಇರೋದ್ರಿಂದ 0ಯನ್ನು 10ರಿಂದ ಗುಣಿಸಿದಾಗ 0 ಬರುತ್ತದೆ. ಹಾಗಾಗಿ ಯಾವುದೇ ಚೀಟಿಯನ್ನು ತಂದಿರಿಸುವ ಹಾಗಿಲ್ಲ. ಕಡೆಗೆ ಬಿಡಿ ಸ್ಥಾನದಲ್ಲಿರುವ ಅಂಕಿಯು 8 ಆಗಿರುತ್ತದೆ ಮತ್ತು ಅದರ ಸ್ಥಾನಬೆಲೆಯೂ 8 ಆಗಿರುವುದರಿಂದ
8ರ ಚೀಟಿಯನ್ನು ತಂದು ಜೋಡಿಸಬೇಕು. ಈ ರೀತಿ ನಾವು ಒಂದು ಚಟುವಟಿಕೆಯ ಮೂಲಕ ಮಕ್ಕಳಿಗೆ ಸುಲಭವಾಗಿ 5 ಅಂಕಿಯ ಸಂಖ್ಯೆಗಳ ಬಗ್ಗೆ ಮತ್ತು ಅದರ ಸ್ಥಾನ ಬೆಲೆಯ ಬಗ್ಗೆ ತಿಳಿಸಬಹುದು. ಈಗ ಸಂಖ್ಯೆಗಳ ಹೋಲಿಕೆಯನ್ನು ನೋಡೋಣ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳು ಹೀಗಿವೆ: 76,158, 79,631, 76,139 ಮತ್ತು 76,149. ಪ್ರಶ್ನೆ: ಇವುಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಇದನ್ನು ಕಂಡುಹಿಡಿಯಬೇಕಾದರೆ ಮೊದಲಿಗೆ ಗರಿಷ್ಠ ಸ್ಥಾನದಲ್ಲಿರುವ ಅಂಕಿಯನ್ನು ಪರಿಶೀಲಿಸಬೇಕು. ಪ್ರತಿ ಸಂಖ್ಯೆಯಲ್ಲಿ 7 ಸಾಮಾನ್ಯವಾಗಿರುವುದರಿಂದ ಅತಿ ಚಿಕ್ಕ ಸಂಖ್ಯೆ ಯಾವುದು ಎಂದು ಹೇಳಲು ಸಾಧ್ಯವಿಲ್ಲ. ಈಗ ನಂತರದ ಸ್ಥಾನ ಅಂದರೆ 1000 ಸ್ಥಾನದಲ್ಲಿರುವ ಅಂಕಿಯನ್ನು ಪರಿಶೀಲಿಸಬೇಕು. ಇಲ್ಲಿ 1000 ಸ್ಥಾನದಲ್ಲಿ 6, 9, 6, 6 ಸಂಖ್ಯೆಗಳು ಇವೆ. ಅಂದರೆ 1000 ಸ್ಥಾನದಲ್ಲಿ ಚಿಕ್ಕ ಅಂಕಿ ಇರುವ ಸಂಖ್ಯೆ 6. 9 ಅತಿ ದೊಡ್ಡ ಸಂಖ್ಯೆ. ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು. ಯಾಕೆಂದರೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅದು ದೊಡ್ಡ ಸಂಖ್ಯೆ ಆಗಿರುತ್ತದೆ. ಮುಂದೆ 100ನೇ ಸ್ಥಾನದಲ್ಲಿರುವ ಅಂಕಿಯನ್ನು ಪರಿಶೀಲಿಸಬೇಕು. 100ನೇ ಸ್ಥಾನದಲ್ಲಿ 1, 1 ಮತ್ತು 2 ಅಂಕಿಗಳಿವೆ. ನಮಗೆ ಅತಿ ಚಿಕ್ಕ ಸಂಖ್ಯೆಯನ್ನು ಕೇಳಿರುವುದರಿಂದ 76,249 ಈ 3 ಸಂಖ್ಯೆಗಳಲ್ಲಿ ದೊಡ್ಡದಾಗಿರುತ್ತದೆ. ಅದಕ್ಕೋಸ್ಕರ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು. ಈಗ ಉಳಿದಿರುವ 2 ಸಂಖ್ಯೆಗಳಲ್ಲಿ ಮುಂದಿನ ಸ್ಥಾನ ಅಂದರೆ 10ರ ಸ್ಥಾನದಲ್ಲಿರುವ ಅಂಕಿಯನ್ನು ಪರಿಶೀಲಿಸಬೇಕು. 10ರ ಸ್ಥಾನದಲ್ಲಿ 5 ಮತ್ತು 3 ಇದೆ. ಇಲ್ಲಿ 3 ಚಿಕ್ಕದಾಗಿರುವುದರಿಂದ ಅದು ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತದೆ. ಅಂದರೆ 76,139 ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯಾಗಿರುತ್ತದೆ. ಈಗ ಒಂದು ಸಮೀಕ್ಷಾ ಪ್ರಶ್ನೆ. ನಾಗರಾಜನು ತನ್ನ ಕೋಣೆಯನ್ನು ನವೀಕರಿಸಿದನು. ನೆಲಹಾಸಿನ ಖರ್ಚು ರೂಪಾಯಿ 30,200, ಬಣ್ಣ ಹಚ್ಚುವ ಖರ್ಚು ರೂಪಾಯಿ 9,800 ಮತ್ತು ಹೊಸ ಪೀಠೋಪಕರಣಗಳ ಖರ್ಚು ರೂಪಾಯಿ 5,000. ನವೀಕರಣಕ್ಕಾಗಿ ನಾಗರಾಜನು ಪಾವತಿಸಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ. ಇದಕ್ಕೆ 4 ಆಪ್ಷನ್ಗಳಿವೆ. ಆಪ್ಷನ್ ಎ ರೂಪಾಯಿ 45,500, ಆಪ್ಷನ್ ಬಿ ರೂಪಾಯಿ 44,500, ಆಪ್ಷನ್ ಸಿ ರೂಪಾಯಿ 45,000, ಆಪ್ಷನ್ ಡಿ ರೂಪಾಯಿ 44,000. ಇದನ್ನು ಕಂಡುಹಿಡಿಯಬೇಕಾದರೆ ಮೊದಲಿಗೆ ಕೊಟ್ಟಿರುವ ದತ್ತಾಂಶಗಳನ್ನು ಬರೆದುಕೊಳ್ಳಿ. ನೆಲಹಾಸಿನ ಖರ್ಚು ರೂಪಾಯಿ 30,200, ಬಣ್ಣ ಹಚ್ಚುವ ಖರ್ಚು ರೂಪಾಯಿ 9,800, ಹೊಸ ಪೀಠೋಪಕರಣಗಳ ಖರ್ಚು ರೂಪಾಯಿ 5,000. ನವೀಕರಣಕ್ಕಾಗಿ ನಾಗರಾಜನು ಪಾವತಿಸಿದ ಒಟ್ಟು ಹಣವನ್ನು ಕಂಡುಹಿಡಿಯಬೇಕಾದರೆ ಮೊದಲಿಗೆ ಕೊಟ್ಟಿರುವ ದತ್ತಾಂಶಗಳನ್ನು ಸ್ಥಾನಬೆಲೆ ಪಟ್ಟಿಯಲ್ಲಿ ಇಲ್ಲಿ ತೋರಿಸಿದಂತೆ ಸ್ಥಾನಗಳ ಆಧಾರದ ಮೇಲೆ ಬರೆದುಕೊಳ್ಬೇಕು. ರೂಪಾಯಿ 30,200 ಪ್ಲಸ್ ರೂಪಾಯಿ 9,800 ಪ್ಲಸ್ ರೂಪಾಯಿ 5,000 ಇದರ ಒಟ್ಟು ಮೊತ್ತ ರೂಪಾಯಿ 45,000 ಆಗಿರುತ್ತವೆ. ಆದ್ದರಿಂದ ನವೀಕರಣಕ್ಕಾಗಿ ನಾಗರಾಜನು ಪಾವತಿಸಿದ ಒಟ್ಟು ಹಣ ರೂಪಾಯಿ 45,000 ಆಗಿರುತ್ತದೆ. ತರಗತಿ 6ರ ಕ್ಲಿಷ್ಟಾಂಶ: ಭಾರತೀಯ ಸಂಖ್ಯಾ ಪದ್ಧತಿ ಹಾಗೂ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗಳನ್ನು ಅರ್ಥ ಮಾಡಿಕೊಳ್ಳುವುದು. ಮೊದಲಿಗೆ ಭಾರತೀಯ ಸಂಖ್ಯಾ ಪದ್ಧತಿಯನ್ನು ತಿಳಿದುಕೊಳ್ಳೋಣ. ಈ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಭಾಗಗಳನ್ನಾಗಿ ವಿಭಜಿಸುತ್ತೇವೆ. ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಹಾಗೂ 10 ಕೋಟಿ. ಇಲ್ಲಿ ಬಿಡಿ, 10, 100 ಇವುಗಳನ್ನು ಬಿಡಿಗಳ ಗುಂಪು, 1000, 10,000ವನ್ನು ಸಾವಿರಗಳ ಗುಂಪು, ಲಕ್ಷ, 10 ಲಕ್ಷವನ್ನು ಲಕ್ಷಗಳ ಗುಂಪು, ಅದೇ ರೀತಿ ಕೋಟಿ, 10 ಕೋಟಿಯನ್ನು ಕೋಟಿಗಳ ಗುಂಪು ಎಂದು ಕರೆಯುತ್ತೇವೆ. ಇಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆಯುವಾಗ ಸಂಖ್ಯೆಯನ್ನು ಮೊದಲು ಬಿಡಿ ಬಿಡಿಯಾಗಿ ಬರೆದುಕೊಳ್ಳಬೇಕು. ನಂತರ ಆ ಸಂಖ್ಯೆಗೆ ಬಲದಿಂದ ಎಡಕ್ಕೆ ಮೊದಲು 3 ಸ್ಥಾನ ಬಿಟ್ಟು ಅಲ್ಪ ವಿರಾಮ ಹಾಕಿ. ನಂತರದಲ್ಲಿ 2 ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮ ಹಾಕಬೇಕು. ಇದನ್ನು ಸ್ಥಾನಗಳ ಆಧಾರದ ಮೇಲೆ ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆದು 76,92,354 ಎಂದು ಓದಬೇಕು. ಈಗ ನಾವು
ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಸಂಖ್ಯೆಗಳನ್ನು ಬಿಡಿ, 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಈ ರೀತಿ ಬರೆಯುತ್ತೇವೆ. ಇಲ್ಲಿ ಬಿಡಿ, 10, 100 ಇವುಗಳನ್ನು ಬಿಡಿಗಳ ಗುಂಪು, 1000, 10,000, 100,000ವನ್ನು ಸಾವಿರಗಳ ಗುಂಪು, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಅನ್ನು ಮಿಲಿಯನ್ಗಳ ಗುಂಪು ಎಂದು ಕರೆಯುತ್ತೇವೆ. ಈ ಸಂಖ್ಯೆಯನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆಯುವಾಗ ಸಂಖ್ಯೆಯನ್ನು ಮೊದಲು ಬಿಡಿಬಿಡಿಯಾಗಿ ಬರೆದುಕೊಳ್ಳಬೇಕು. ನಂತರ ಆ ಸಂಖ್ಯೆಗೆ ಬಲದಿಂದ ಪ್ರತಿ ಬಾರಿ 3 ಸ್ಥಾನ ಬಿಟ್ಟು ಅಲ್ಪ ವಿರಾಮ ಹಾಕಬೇಕು. ಇದನ್ನು 7,692,354 ಎಂದು ಓದಬೇಕು. 1000 ಮಿಲಿಯನ್ 1 ಬಿಲಿಯನ್ಗೆ ಸಮವಾಗಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ನಾವು ದೊಡ್ಡ ಸಂಖ್ಯೆಗಳನ್ನ ಹಲವಾರು ಕಡೆಗಳಲ್ಲಿ ಬಳಸುತ್ತೇವೆ. ಉದಾಹರಣೆಗೆ ಜನಸಂಖ್ಯೆ. ಈಗ ಒಂದು ಊರಿನ ಜನಸಂಖ್ಯೆ. ಈ ಊರಿನ ಜನಸಂಖ್ಯೆಗೆ ಹೋಲಿಸಿದರೆ ರಾಜ್ಯದಲ್ಲಿರುವ ಜನಸಂಖ್ಯೆ ಹೆಚ್ಚಾಗಿರುತ್ತದೆ. ಆ ರಾಜ್ಯದ ಜನಸಂಖ್ಯೆಗೆ ಹೋಲಿಸಿದರೆ ದೇಶದಲ್ಲಿರುವ ಜನಸಂಖ್ಯೆ ಇನ್ನೂ ಹೆಚ್ಚಾಗಿರುತ್ತದೆ. ಈ ರೀತಿ ಜನಸಂಖ್ಯೆ ದೊಡ್ಡ ಸಂಖ್ಯೆಗಳಿಗೆ ಉದಾಹರಣೆ ಆಗಿದೆ. ನಂತರದಲ್ಲಿ ವೀಕ್ಷಣೆಯ ಸಂಖ್ಯೆ. ಉದಾಹರಣೆಗೆ ಯೂಟ್ಯೂಬ್. ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ಜನ ವಿಡಿಯೋವನ್ನು ವೀಕ್ಷಣೆ ಮಾಡಿದಾರಂತ ಗೊತ್ತಾಗುತ್ತದೆ. ಅದೇ ರೀತಿ ವಾಹನಗಳ ಸಂಖ್ಯೆ, ಆಕಾಶಕಾಯಿಗಳು ಇವೆಲ್ಲವನ್ನ ದೊಡ್ಡ ಸಂಖ್ಯೆಗಳ ಬಳಕೆಗೆ ಉದಾಹರಣೆಯಾಗಿ ತಗೋಬಹುದು. ಈಗ ಒಂದು ಚಾಟ್ ಬಾಕ್ಸ್ ಪ್ರಶ್ನೆ. ಸಂಖ್ಯೆಯನ್ನು ಬರೆಯಿರಿ. 99,99,99,999 ಇದನ್ನು ಈ ರೀತಿಯಾಗಿ ಬರೆಯಬಹುದು. ತರಗತಿ 7ರ ಕ್ಲಿಷ್ಟಾಂಶ. ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದು. ಇದರಲ್ಲಿ ನಾವು ಸಂಖ್ಯಾ ರೇಖೆಯ ಮೂಲಕ ಪೂರ್ಣಾಂಕಗಳನ್ನು ಪ್ರತಿನಿಧಿಸುವುದು, ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣಲಕ್ಷಣವನ್ನು ಅರ್ಥ ಮಾಡಿಕೊಳ್ಳುವುದು, ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಪರಿವರ್ತನೀಯ ಗುಣಲಕ್ಷಣವನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಪೂರ್ಣಾಂಕಗಳ ಸಂಕಲನದ ಸಹವರ್ತನೀಯ ಗುಣಲಕ್ಷಣವನ್ನು ಅರ್ಥ ಮಾಡಿಕೊಳ್ಳುವುದು. ಈ ಒಂದು ಅಂಶಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ನಾವು ಮೊದಲಿಗೆ ಪೂರ್ಣಾಂಕಗಳು ಅಂದ್ರೇನು ಮತ್ತು ಅವುಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ನೋಡೋಣ. ಪೂರ್ಣಾಂಕಗಳು ಅಂದಾಗ ನಮಗೆ ನೆನಪಿಗೆ ಬರೋದು ನಮ್ಮ ವಾತಾವರಣ. ನಾವು ದಿನನಿತ್ಯ ನಮ್ಮ ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರ್ತೀವಿ. ಅದು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆ ಆಗಿರುತ್ತದೆ. ಸಾಮಾನ್ಯವಾಗಿ ದಿನನಿತ್ಯದ ವಾತಾವರಣ 20ರಿಂದ 24 ಡಿಗ್ರಿ ಸೆಲ್ಸಿಯಸ್ ಎಂದು ಹೇಳಬಹುದು. ಇದೇ ವಾತಾವರಣ ಬೇಸಿಗೆ ಕಾಲದಲ್ಲಿ ಒಂದೇ ರೀತಿ ಇರುತ್ತದೆಯೇ? ಇಲ್ಲ, ಅದು 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಬಹುದು ಮತ್ತು ಇದು ಮಳೆಗಾಲದಲ್ಲಿ 15 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಕೂಡ ಆಗಬಹುದು. ಇದು ಚಳಿಗಾಲದಲ್ಲಿ ಇನ್ನೂ ಕಡಿಮೆ ಇರುತ್ತದೆ. ನಾವು ಒಂದು ವೇಳೆ ಹಿಮಾಲಯದಂತಹ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನಮಗೆ ಹಿಮವನ್ನು ನೋಡಲು ಸಿಗುತ್ತದೆ. ಅಂದರೆ ನೀರು 0 ಡಿಗ್ರಿ ಸೆಲ್ಸಿಯಸ್ಗೆ ಬಂದು ಹಿಮವಾಗಿ ಪರಿವರ್ತನೆ ಆಗಿರುತ್ತದೆ. ಈಗ ಈ ತಾಪಮಾನ ಇನ್ನೂ ಕಡಿಮೆ ಆದರೆ ತಾಪಮಾನ -10 ಸೆಲ್ಸಿಯಸ್ನಲ್ಲಿ ಇರುತ್ತೆ. ಉದಾಹರಣೆಗೆ -10 ಡಿಗ್ರಿ ಸೆಲ್ಸಿಯಸ್. ನಮಗೆ ಪೂರ್ಣಾಂಕಗಳ ಬಗ್ಗೆ ತಿಳಿಯಬೇಕಾದರೆ ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂದರೇನು ಅಂತ ತಿಳಿದಿರಬೇಕು. ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಇದು 1ರಿಂದ ಶುರುವಾಗುತ್ತೆ. ಇವನ್ನು ನಾವು n ಅಕ್ಷರದಿಂದ ಗುರುತಿಸ್ತೇವೆ. n ಎಂದರೆ ನ್ಯಾಚುರಲ್ ನಂಬರ್ಸ್. ಈ ಸ್ವಾಭಾವಿಕ ಸಂಖ್ಯೆಗಳಿಗೆ 0ಯನ್ನು ಸೇರಿಸಿದಾಗ ಅದನ್ನು ಪೂರ್ಣ ಸಂಖ್ಯೆಗಳು ಎಂದು ಕರಿತೀವಿ. ಅವನ್ನ W ಅಕ್ಷರದಿಂದ ಗುರುತಿಸುತ್ತೇವೆ. W ಎಂದರೆ ಹೋಲ್ ನಂಬರ್ಸ್. ಈ ಪೂರ್ಣ ಸಂಖ್ಯೆಗಳಿಗೆ ಋಣ ಸಂಖ್ಯೆ ಅಂದರೆ -1, -2, -3 ಈ ಋಣ ಸಂಖ್ಯೆಯನ್ನು ಸೇರಿಸಿ ಒಟ್ಟಾರೆಯಾಗಿ ಪೂರ್ಣಾಂಕಗಳು ಅಂತ ಹೇಳಬಹುದು. ಈ ಪೂರ್ಣಾಂಕಗಳಲ್ಲಿ ಧನ ಪೂರ್ಣಾಂಕವೂ ಉಂಟು ಹಾಗೂ ಋಣ ಪೂರ್ಣಾಂಕವೂ ಉಂಟು. ನಾವು 0ಗಿಂತ ಹೆಚ್ಚಿನ ಮೌಲ್ಯವನ್ನು ಧನ ಪೂರ್ಣಾಂಕ ಹಾಗೂ 0ಗಿಂತ ಕಡಿಮೆ ಮೌಲ್ಯವನ್ನು ಋಣ ಪೂರ್ಣಾಂಕ ಎಂದು ಹೇಳಬಹುದು. ಈ ಪೂರ್ಣಾಂಕಗಳನ್ನು ಇಂಗ್ಲಿಷ್ ಲೆಟರ್ನ
ಝೆಡ್ ಅನ್ನೋ ಅಕ್ಷರದಿಂದ ಸೂಚಿಸ್ತೇವೆ. ಝೆಡ್ ಎನ್ನುವುದು ಜರ್ಮನ್ ಪದದ ಝೇಲೆನ್ ಇಂದ ಬಂದಿದೆ. ಝೇಲೆನ್ ಎಂದರೆ ಸಂಖ್ಯೆಗಳು ಎಂದರ್ಥ. ಈ ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆಯ ಮೂಲಕ ನೋಡೋದಾದ್ರೆ ಮೊದಲಿಗೆ ಮಧ್ಯದಲ್ಲಿ ಸೊನ್ನೆಯನ್ನು ಗುರುತಿಸಿ. ಈ ಸೊನ್ನೆಯು ಧನವೂ ಅಲ್ಲದ ಋಣವೂ ಅಲ್ಲದ ಏಕೈಕ ಪೂರ್ಣಾಂಕ ಆಗಿರುತ್ತದೆ. ಸೊನ್ನೆಯಿಂದ ಬಲಭಾಗಕ್ಕೆ ಧನ ಪೂರ್ಣಾಂಕವನ್ನು ಹಾಗೂ ಸೊನ್ನೆಯಿಂದ ಎಡಭಾಗಕ್ಕೆ ಋಣ ಪೂರ್ಣಾಂಕವನ್ನು ಸೂಚಿಸುತ್ತೇವೆ. ನಾವು ಮೊದಲಿನಿಂದಲೂ ಬಲಭಾಗಕ್ಕೆ ಧನ ಪೂರ್ಣಾಂಕ ಹಾಗೂ ಎಡಭಾಗಕ್ಕೆ ಋಣ ಪೂರ್ಣಾಂಕವನ್ನು ರೂಢಿಯಲ್ಲಿರುವುದರಿಂದ ಈಸಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇಲ್ಲಿ ನಾವು 2 ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇವೆ. ನಾವು ನೋಡ್ತಿರೋ ಚಿತ್ರದಲ್ಲಿ ಒಂದು ಮರ ನೆಲದ ಮೇಲೆ ಬೆಳೆದಿದೆ. ಈ ನೆಲದ ಮಟ್ಟವನ್ನು 0 ಅಂತ ಸೂಚಿಸ್ಕೊಳ್ತೇವೆ ಹಾಗೂ ನೆಲದ ಮೇಲೆ ಬೆಳೆದಿರುವ ಮರಗಳನ್ನು ಧನಪೂರ್ಣಾಂಕ ಅಂತ ಸೂಚಿಸ್ಕೊಳ್ತೀವಿ. ಅದೇ ರೀತಿ ನೆಲದ ಕೆಳಗೆ ಬೆಳೆದಿರುವಂತಹ ಬೇರುಗಳ ಆಳವನ್ನು ಋಣಪೂರ್ಣಾಂಕಗಳಲ್ಲಿ ಸೂಚಿಸಿಕೊಳ್ಳಬಹುದು. ಹಾಗೆ ಇನ್ನೊಂದು ಉದಾಹರಣೆ, ಬೋರ್ವೆಲ್ ಅಥವಾ ಬಾವಿಗಳನ್ನು ತೆಗೆದುಕೊಂಡಾಗ ನೆಲಮಟ್ಟಕ್ಕಿಂತ ಮೇಲ್ಭಾಗದಲ್ಲಿರುವ ಅಂಶವನ್ನು ನಾವು ಧನಪೂರ್ಣಾಂಕಗಳು ಹಾಗೂ ಬಾವಿಯ ಆಳ ಅಥವಾ ಬೋರ್ವೆಲ್ನ ಆಳವನ್ನು ಋಣಪೂರ್ಣಾಂಕಗಳು ಅಂತ ಸೂಚಿಸಿಕೊಳ್ಳಬಹುದು. ಮುಂದೆ ಈ ಒಂದು ಉದಾಹರಣೆಯನ್ನು ಸಹ ನೋಡಬಹುದು. ಇಲ್ಲಿ ಭೂಮಿಯ ಕೆಳಭಾಗದಲ್ಲಿ ಎಷ್ಟು ಆಳವಾಗಿ ಗಣಿಗಾರಿಕೆಯನ್ನು ಮಾಡಿದ್ದೀವಿ ಅಂತ ಹೇಳೋದನ್ನ ಋಣಪೂರ್ಣಾಂಕಗಳು ಅಂತ ಹೇಳ್ಬೋದು. ಅದೇ ರೀತಿ ನೆಲಮಟ್ಟದಿಂದ ಎತ್ತರಕ್ಕಿರುವ ಟವರ್ಗಳ ಭಾಗವನ್ನು ಧನಪೂರ್ಣಾಂಕಗಳಿಂದ ಗುರುತಿಸಬೇಕು. ಈ ರೀತಿ ಮಕ್ಕಳಿಗೆ ಉದಾಹರಣೆ ಕೊಡುವ ಮೂಲಕ ಪೂರ್ಣಾಂಕಗಳ ಬಗ್ಗೆ ತಿಳಿಸಬಹುದು. ಈಗ ಒಂದು ಸಮೀಕ್ಷಾ ಪ್ರಶ್ನೆಯನ್ನು ನೋಡೋಣ. ಯಾವ ಸಂಖ್ಯೆಯು 0ಗೆ ಹತ್ತಿರವಾಗಿದೆ? ಕೊಟ್ಟಿರುವ ಆಯ್ಕೆಗಳು ಹೀಗಿವೆ. ಈಗ ಉತ್ತರವನ್ನು ನೋಡೋಣ. ಕೊಟ್ಟಿರುವ ಆಯ್ಕೆಗಳಲ್ಲಿ ಮೊದಲ ಆಯ್ಕೆ -15. ಇದು ಋಣಪೂರ್ಣಾಂಕವನ್ನು ಸೂಚಿಸುತ್ತದೆ ಮತ್ತು 0ಯಿಂದ ಎಡಭಾಗದಲ್ಲಿ 15ರಷ್ಟು ದೂರ ಇದೆ. ಎರಡನೇ ಆಯ್ಕೆ -5. ಇದು 0ಯಿಂದ ಎಡಭಾಗದಲ್ಲಿ -5ರಷ್ಟು ದೂರದಲ್ಲಿದೆ. ಮೂರನೇ ಆಯ್ಕೆ 3. ಇದು 0ಯಿಂದ ಬಲಭಾಗದಲ್ಲಿ 3ರಷ್ಟು ದೂರದಲ್ಲಿದೆ. ಹಾಗೂ ಕೊನೆಯ ಆಯ್ಕೆ 15. ಇದು 0ಯ ಬಲಭಾಗದಲ್ಲಿ 15ರಷ್ಟು ದೂರದಲ್ಲಿದೆ. ಇದರಿಂದ ಸಂಖ್ಯೆ 3 ಕೊಟ್ಟಿರುವ ಆಯ್ಕೆಗಳಲ್ಲಿ 0ಗೆ ಹತ್ತಿರವಾಗಿದೆ ಎಂದು ಗೊತ್ತಾಗುತ್ತೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3. ಈಗ ಪೂರ್ಣಾಂಕಗಳ ಸಂಕಲನದ ಬಗ್ಗೆ ತಿಳಿಯೋಣ. ಇಲ್ಲಿ ಪೂರ್ಣಾಂಕಗಳ ಚಿಹ್ನೆ ಒಂದೇ ಇದ್ದಾಗ ಆ ಸಂಖ್ಯೆಗಳನ್ನು ಕೂಡಿಸಿ ಬಂದ ಉತ್ತರಕ್ಕೆ ಅದೇ ಚಿಹ್ನೆಯನ್ನು ಬರೆಯಿರಿ. ಅಂದರೆ ಉದಾಹರಣೆಗೆ +10 +5 ಕೂಡಿಸಿದಾಗ +15 ಬರುತ್ತದೆ. ಅದೇ ರೀತಿ -5 +10 ಕೂಡಿಸಿದಾಗ -15 ಬರುತ್ತೆ. ಇಲ್ಲಿ ಪೂರ್ಣಾಂಕಗಳ ಚಿಹ್ನೆ ಅದಲು ಬದಲು ಬಂದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಿರಿ ಮತ್ತು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೆಯಿರಿ. ಉದಾಹರಣೆಗೆ +15 +−5 ಕೂಡಿದಾಗ +10 ಬರುತ್ತದೆ. ಹಾಗೆ -5 +15 ಕೂಡಿದಾಗ +10 ಬರುತ್ತದೆ. -15 +5 ಕೂಡಿದಾಗ ನಮಗೆ -10 ಉತ್ತರವಾಗಿ ಸಿಗುತ್ತದೆ. ಅದೇ ರೀತಿ +5 +−15 ಕೂಡಿದಾಗ -10 ಉತ್ತರವಾಗಿ ಸಿಗುತ್ತದೆ. ಈಗ ಪೂರ್ಣಾಂಕಗಳ ವ್ಯವಕಲನದ ಬಗ್ಗೆ ತಿಳಿಯೋಣ. ಪೂರ್ಣಾಂಕಗಳ ಚಿಹ್ನೆ ಸರಳೀಕರಿಸಿದ ನಂತರ ಚಿಹ್ನೆಗಳು ಅದಲು ಬದಲು ಬಂದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಿರಿ ಮತ್ತು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೆಯಿರಿ. ಉದಾಹರಣೆಗೆ 10 - 5 ಎಷ್ಟಾಗುತ್ತೆ? 10 ಎನ್ನುವುದು ದೊಡ್ಡ ಸಂಖ್ಯೆಯಾದರೆ 5 ಅನ್ನುವುದು ಚಿಕ್ಕ ಸಂಖ್ಯೆಯಾಗಿರುತ್ತದೆ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಬರುವ ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೆಯಬೇಕು. ಅಂದರೆ +10 - 5 = +5 ಆಗಿರುತ್ತದೆ. ಇದೇ ರೀತಿ 5 - 10 ಎಷ್ಟು? ಇಲ್ಲಿ 5 ಚಿಕ್ಕ ಸಂಖ್ಯೆಯಾಗಿರುತ್ತೆ, ಹಾಗೆ 10 ಎನ್ನುವುದು ದೊಡ್ಡ ಸಂಖ್ಯೆಯಾಗಿರುತ್ತದೆ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ನಮಗೆ ಬರುವ ಉತ್ತರದಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು. ಅಂದ್ರೆ ಇಲ್ಲಿ +5 - 10 ಅಂತ ಅಂದಾಗ -5 ಬರುತ್ತದೆ. ಮುಂದೆ -5 -10 ಎಷ್ಟು? ಇಲ್ಲಿ ಇದನ್ನು ಸರಳೀಕರಿಸಿದ ನಂತರ -5 + 10 = +5 ಆಗುತ್ತದೆ.
ಹಾಗೆ -10 -5 ಎಷ್ಟು? ಇದನ್ನು ಸರಳೀಕರಿಸಿದ ನಂತರ -10 + 5 -5 ಆಗಿರ್ತದೆ. ಇಲ್ಲಿವರೆಗೂ ನಾವು ಪೂರ್ಣಾಂಕಗಳ ಸಂಕಲನ ಹಾಗೂ ವ್ಯವಕಲನದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಪೂರ್ಣಾಂಕಗಳ ಸಂಕಲನದ ಆವೃತ್ತ ಗುಣಲಕ್ಷಣ. ಎರಡು ಪೂರ್ಣಾಂಕಗಳ ಮೊತ್ತ ಪೂರ್ಣಾಂಕವೇ ಆಗುವುದರಿಂದ ಅದು ಸಂಕಲನದ ಆವೃತ್ತ ಗುಣವನ್ನು ಪಾಲಿಸುತ್ತದೆ. ಇಲ್ಲಿ ನಾವು ಉದಾಹರಣೆಯನ್ನು ನೋಡ್ತೀವಿ. ಸಂದರ್ಭ 1, ಎರಡು ಆಯ್ಕೆಗಳು ಧನವಿದ್ದಾಗ. ಆಯ್ಕೆ 1 +3, ಅಂದರೆ ಇಲ್ಲಿ ನಾವು 3 ಹಸಿರು ಚೀಟಿಗಳನ್ನು ತಗೊಂಡಿದ್ದೀವಿ. ಆಯ್ಕೆ 2 +2, ಅಂದರೆ ಇಲ್ಲಿ ನಾವು 2 ಹಸಿರು ಚೀಟಿಗಳನ್ನ ತಗೊಂಡಿದ್ದೀವಿ. ಇಲ್ಲಿ ಎರಡು ಆಯ್ಕೆಗಳು ಒಂದೇ ಚಿಹ್ನೆಯನ್ನು ಹೊಂದಿದ್ದರೆ ಕೊಟ್ಟಿರುವ ಚೀಟಿಗಳನ್ನು ಕೂಡಿಸಿ ಮತ್ತು ಬಂದಿರುವ ಉತ್ತರಕ್ಕೆ ಅದೇ ಚಿಹ್ನೆಯನ್ನು ಇಡಬೇಕು. ಇಲ್ಲಿ 3 + 2 ಕೂಡಿಸಿದಾಗ +5 ಉತ್ತರವಾಗಿ ಸಿಗುತ್ತೆ. ಸಂದರ್ಭ 2, ಆಯ್ಕೆ 1 +4, ಅಂದ್ರೆ ಇಲ್ಲಿ 4 ಹಸಿರು ಚೀಟಿಗಳನ್ನು ತಗೊಂಡಿದ್ದೀವಿ. ಆಯ್ಕೆ 2 -6, ಅಂದ್ರೆ ಇಲ್ಲಿ 6 ಕೆಂಪು ಚೀಟಿಗಳನ್ನು ನಾವಿಲ್ಲಿ ತಗೊಂಡಿದ್ದೀವಿ. ಇಲ್ಲಿ ಎರಡೂ ಆಯ್ಕೆಗಳಲ್ಲಿ ಬೇರೆ ಬೇರೆ ಚಿಹ್ನೆ ಇದ್ದಾಗ ಕೊಟ್ಟಿರುವ ಚೀಟಿಗಳನ್ನು ಒಂದರ ಮೇಲೊಂದನ್ನು ಇಟ್ಟು ಸಮನಾಗಿ ಬಂದ ಚೀಟಿಯನ್ನು ತೆಗೆಯಿರಿ ಮತ್ತು ಉಳಿದ ಚೀಟಿಗಳು ಉತ್ತರವಾಗಿರುತ್ತವೆ. ಅಂದ್ರೆ ಇಲ್ಲಿ ನಮಗೆ ಉಳಿದಿರುವ ಚೀಟಿ 2, ಅದು ಕೆಂಪು ಚೀಟಿ ಆಗಿರೋದ್ರಿಂದ -2 ಉತ್ತರವಾಗಿ ಸಿಗುತ್ತೆ. ಸಂದರ್ಭ 3, ಆಯ್ಕೆ 1 -2, ಇಲ್ಲಿ ನಾವು 2 ಕೆಂಪು ಚೀಟಿಗಳನ್ನ ತಗೊಂಡಿದ್ದೀವಿ. ಆಯ್ಕೆ 2 +1, ಇಲ್ಲಿ 1 ಹಸಿರು ಚೀಟಿಯನ್ನ ತಗೊಂಡಿದ್ದೀವಿ. ಈ ಎರಡನ್ನು ಕೂಡಿದಾಗ ಒಂದು ಹಸಿರು ಚೀಟಿಯನ್ನು 2 ಕೆಂಪು ಚೀಟಿಯ ಮೇಲೆ ಇಟ್ಟಾಗ ನಮಗೆ ಉಳಿದಿರುವುದು 1 ಕೆಂಪು ಚೀಟಿ. ಹಾಗಾಗಿ ಉತ್ತರ -1 ಆಗುತ್ತದೆ. ಸಂದರ್ಭ 4, ಆಯ್ಕೆ 1 -5, ಇಲ್ಲಿ ನಾವು 5 ಕೆಂಪು ಚೀಟಿಗಳನ್ನು ತಗೊಂಡಿದ್ದೀವಿ. ಆಯ್ಕೆ 2 -2, ಇಲ್ಲಿ 2 ಕೆಂಪು ಚೀಟಿಗಳನ್ನ ತಗೊಂಡಿದ್ದೀವಿ. ಇಲ್ಲಿ ಎರಡೂ ಆಯ್ಕೆಗಳಲ್ಲಿ ಒಂದೇ ರೀತಿಯ ಚೀಟಿಗಳು ಇರುವುದರಿಂದ ಎರಡನ್ನು ಕೂಡಿಸಿ ಉತ್ತರವನ್ನ ಬರಿಬೇಕು. ಇಲ್ಲಿ -7 ಉತ್ತರವಾಗಿರುತ್ತದೆ. ಈ ಉದಾಹರಣೆಗಳಿಂದ a + b = c ಎಂಬ ಸೂತ್ರವನ್ನು ಪಡೆಯಬಹುದು. ಇಲ್ಲಿ a, b ಹಾಗೂ c ಪೂರ್ಣಾಂಕಗಳು ಆಗಿರುತ್ತವೆ. ಮುಂದೆ ಪೂರ್ಣಾಂಕಗಳ ವ್ಯವಕಲನದ ಆವೃತ್ತ ಗುಣಲಕ್ಷಣ. ಎರಡು ಪೂರ್ಣಾಂಕಗಳ ವ್ಯತ್ಯಾಸ ಪೂರ್ಣಾಂಕವೇ ಆಗುವುದರಿಂದ ಅದು ವ್ಯವಕಲನದ ಆವೃತ್ತ ಗುಣಗಳನ್ನು ಪಾಲಿಸುತ್ತದೆ. ಇಲ್ಲಿ ಸಂದರ್ಭ 1, ಎರಡೂ ಆಯ್ಕೆಗಳು ಧನವಿದ್ದಾಗ. ಆಯ್ಕೆ 1 +3, ಇಲ್ಲಿ ನಾವು 3 ಹಸಿರು ಚೀಟಿಗಳನ್ನ ತಗೊಂಡಿದ್ದೀವಿ. ಆಯ್ಕೆ 2 +2, 2 ಹಸಿರು ಚೀಟಿಗಳನ್ನ ತಗೊಂಡಿದ್ದೀವಿ. ಇಲ್ಲಿ ವ್ಯವಕಲನ ಕ್ರಿಯೆ ಮಾಡ್ತಾ ಇರೋದ್ರಿಂದ ಎರಡು ಆಯ್ಕೆಗಳು ಒಂದೇ ಚಿಹ್ನೆಯನ್ನು ಹೊಂದಿದ್ದರೆ ಸಮನಾಗಿ ಇರುವ ಚೀಟಿಗಳನ್ನು ತೆಗೆಯಬೇಕು ಮತ್ತು ಉಳಿದಿರುವ ಚೀಟಿ ಉತ್ತರವಾಗಿ ಸಿಗುತ್ತದೆ. ಅಂದರೆ 3 ಹಸಿರು ಚೀಟಿಗಳಲ್ಲಿ 2 ಹಸಿರು ಚೀಟಿಗಳನ್ನು ತೆಗೆದಾಗ 1 ಹಸಿರು ಚೀಟಿಯು ಉಳಿಯುತ್ತದೆ. ಹಾಗಾಗಿ ಉತ್ತರ +1 ಆಗಿರುತ್ತದೆ. ಸಂದರ್ಭ 2, ಆಯ್ಕೆ 1 +4, ಇಲ್ಲಿ ನಾವು 4 ಹಸಿರು ಚೀಟಿಯನ್ನು ತಗೊಂಡಿದ್ದೀವಿ. ಆಯ್ಕೆ 2 -6, 6 ಕೆಂಪು ಚೀಟಿಯನ್ನು ಸಹ ತಗೊಂಡಿದ್ದೀವಿ. 4 ಹಸಿರು ಚೀಟಿಗಳಲ್ಲಿ 6 ಹಸಿರು ಚೀಟಿಗಳನ್ನು ತೆಗೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೆಂಪು ಚೀಟಿಗಳಿಗೆ ಸಮನಾಗಿ ನಾವು ಆಯ್ಕೆ 1ರಲ್ಲಿ 6 ಕೆಂಪು ಚೀಟಿಗಳನ್ನು ಮತ್ತು 6 ಹಸಿರು ಚೀಟಿಗಳನ್ನು ತೆಗೆದುಕೊಳ್ಳುತ್ತೇವೆ. ಕಾರಣ 6 ಕೆಂಪು ಚೀಟಿಗಳ ಮೇಲೆ 6 ಹಸಿರು ಚೀಟಿಗಳನ್ನು ಇಟ್ಟಾಗ ಉತ್ತರ 0 ಸಿಗುತ್ತದೆ. ಈಗ ಎರಡೂ ಆಯ್ಕೆಯನ್ನು ಮತ್ತೊಮ್ಮೆ ವ್ಯವಕಲನ ಮಾಡಿದಾಗ 6 ಕೆಂಪು ಚೀಟಿಗಳು ಹೋಗಿ 10 ಹಸಿರು ಚೀಟಿಗಳು ಉಳಿಯುತ್ತವೆ. ಹಾಗಾಗಿ ಉತ್ತರ +10 ಆಗಿರುತ್ತದೆ. ಈ ಉದಾಹರಣೆಗಳಿಂದ ನಾವು a - b = c ಎಂಬ ಸೂತ್ರವನ್ನು ಪಡೆಯಬಹುದು. ಇಲ್ಲಿ a, b ಹಾಗೂ c ಪೂರ್ಣಾಂಕಗಳು ಆಗಿರುತ್ತವೆ. ಈಗ ಪೂರ್ಣಾಂಕಗಳ ಸಂಕಲನದ ಪರಿವರ್ತನೀಯ ಗುಣಲಕ್ಷಣ. ಎರಡು ಪೂರ್ಣಾಂಕಗಳನ್ನು ಯಾವುದೇ ಕ್ರಮದಲ್ಲಿ ಕೂಡಿಸಿದಾಗ ಮೊತ್ತ ಒಂದೇ ಆಗಿರುತ್ತದೆ. ಇದು ಸಂಕಲನದ ಪರಿವರ್ತನೀಯ ಗುಣವನ್ನು ಪಾಲಿಸುತ್ತದೆ. ಅಂದರೆ ಇಲ್ಲಿ ನಾವು a + b = b + a ನ ಸೂತ್ರವನ್ನ ನೋಡ್ತೀವಿ. ಅಂದರೆ a + b ಯು b + a ಗೆ ಸಮನಾಗಿರುತ್ತದೆ. ಉದಾಹರಣೆಗೆ ಆಯ್ಕೆ 1 +3, ಇಲ್ಲಿ 3 ಹಸಿರು ಚೀಟಿಗಳನ್ನ ತಗೊಂಡಿದ್ದೀವಿ. ಆಯ್ಕೆ 2 +2, ಇಲ್ಲಿ 2 ಹಸಿರು ಚೀಟಿಗಳನ್ನ ತಗೊಂಡಿದ್ದೀವಿ.
ಇಲ್ಲಿ ನಾವು 2 ಆಯ್ಕೆಗಳ ಜೋಡಣೆಯನ್ನು ಮಾಡಿ ನೋಡೋಣ. ಜೋಡಣೆ 1 +3 3 ಚೀಟಿಗಳು ಹಾಗೂ +2 2 ಚೀಟಿಗಳು. ಅದೇ ರೀತಿ ಜೋಡಣೆ 2ರಲ್ಲಿ 2 +3 ಹಾಗಾಗಿ 2 ಚೀಟಿಗಳು ಹಾಗೂ 3 ಚೀಟಿಗಳು. ಇದೆರಡರ ಮೊತ್ತವು +5 ಆಗಿರುತ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವ ಸೂತ್ರ a+bಯು b+aಗೆ ಸಮನಾಗಿರುತ್ತದೆ ಅಂತ ಹೇಳ್ಬೋದು. ಮುಂದೆ ಪೂರ್ಣಾಂಕಗಳ ವ್ಯವಕಲನದ ಪರಿವರ್ತನೀಯ ಗುಣಲಕ್ಷಣ. 2 ಪೂರ್ಣಾಂಕಗಳನ್ನು ಯಾವುದೇ ಕ್ರಮದಲ್ಲಿ ವ್ಯವಕಲನ ಮಾಡಿದಾಗ ಮೊತ್ತ ಒಂದೇ ಆಗಿರುವುದಿಲ್ಲ. ಇದು ವ್ಯವಕಲನದ ಪರಿವರ್ತನೀಯ ಗುಣವನ್ನು ಪಾಲಿಸುವುದಿಲ್ಲ. ಅಂದರೆ ಇಲ್ಲಿ a-b is not equal to b-a ಅನ್ನುವ ಸೂತ್ರವನ್ನ ನೋಡ್ತಾ ಇದ್ದೀವಿ. ಇದೇನ್ ಸೂಚಿಸುತ್ತೆ ಅಂದ್ರೆ ಎಡಬದಿಯಲ್ಲಿರುವ a-bಯು ಬಲಬದಿಯಲ್ಲಿರುವ b-aಗೆ ಸಮನಾಗಿರುವುದಿಲ್ಲ ಅಂತ ಹೇಳುತ್ತೆ. ಇದನ್ನ ಚಟುವಟಿಕೆ ಮೂಲಕ ನೋಡೋದಾದ್ರೆ ಆಯ್ಕೆ 1 +3 ಅಂದರೆ 3 ಹಸಿರು ಚೀಟಿಯನ್ನ ತಗೊಂಡಿದ್ದೀವಿ. ಆಯ್ಕೆ 2 +2 2 ಹಸಿರು ಚೀಟಿಯನ್ನ ತಗೊಂಡಿದ್ದೀವಿ. ಇವೆರಡರ ಜೋಡಣೆ ಮಾಡುವಾಗ +3 -+2 ಅಂತ ಇದೆ. ಇಲ್ಲಿ ನಾವು ವ್ಯವಕಲನದ ಪ್ರಕ್ರಿಯೆಯನ್ನು ಮಾಡ್ತಾ ಇರೋದ್ರಿಂದ ಈ 3ರಲ್ಲಿ 2ಅನ್ನ ಕಳಿತೀವಿ. ಹಾಗಾಗಿ ಉಳಿದಿರುವುದು +1 ಆಗಿರುತ್ತೆ. ಅದೇ ರೀತಿ ಜೋಡಣೆ 2ರಲ್ಲಿ ಮೊದಲಿಗೆ +2. ಇಲ್ಲಿ ನಾವು 2 ಹಸಿರು ಚೀಟಿಯಿಂದ 3ಅನ್ನು ಕಳೆಯಲು ಸಾಧ್ಯ ಆಗಲ್ಲ. ಹಾಗಾಗಿ ಒಂದು ಹಸಿರು ಚೀಟಿ ಮತ್ತು ಒಂದು ಕೆಂಪು ಚೀಟಿಯನ್ನ ತಗೋತೀವಿ. ಯಾಕೆ ಅಂದ್ರೆ ಈ 2ರ ಮೊತ್ತವು 0 ಆಗಿರುತ್ತೆ. ಈಗ ನಾವು 3 ಹಸಿರು ಚೀಟಿಗಳನ್ನ ತೆಗೆಯಬೇಕು. ಆಗ ಉತ್ತರ -1 ಆಗಿರುತ್ತೆ. ಈ ಒಂದು ಚಟುವಟಿಕೆಯ ಉದಾಹರಣೆಯಿಂದ a-b is not equal to b-a ಎಂಬ ಸೂತ್ರವನ್ನ ನೋಡಬಹುದು. ಅಂದರೆ +1 ಹಾಗೂ -1 ಸಮನಾಗಿರುವುದಿಲ್ಲ. ಈ ಮೇಲಿನ ಸೂತ್ರದಂತೆ +1 -1ಕ್ಕೆ ಸಮನಾಗಿಲ್ಲ ಅಂತ ತಿಳಿಯುತ್ತೆ. ಈಗ ಪೂರ್ಣಾಂಕಗಳ ಸಂಕಲನದ ಸಹವರ್ತನೀಯ ಗುಣಲಕ್ಷಣ. ಸಂಕಲನದಲ್ಲಿ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಗುಂಪು ಮಾಡಿ ಕೂಡಿದರೂ ಮೊತ್ತವು ಬದಲಾಗುವುದಿಲ್ಲ. ಈಗ ಇದನ್ನು ಒಂದು ಚಟುವಟಿಕೆ ಮೂಲಕ ನೋಡೋಣ. ಇಲ್ಲಿ ನಾವು 3 ಸಂಖ್ಯೆಗಳನ್ನ ತಗೊಂಡಿದ್ದೀವಿ. a5, b2 ಹಾಗೂ c4. ಜೋಡಣೆ 1ರಲ್ಲಿ 5 + 2ಅನ್ನ ಒಂದು ಗುಂಪಾಗಿ ಮಾಡಿಕೊಂಡು ಅದಕ್ಕೆ 4ಅನ್ನ ಕೂಡಿಸ್ತೀವಿ. ಜೋಡಣೆ 2ರಲ್ಲಿ 5ಕ್ಕೆ 2 + 4ರ ಒಂದು ಗುಂಪನ್ನ ಸೇರಿಸ್ತೀವಿ. ಈಗ ಜೋಡಣೆ 1ರಲ್ಲಿ 5 + 2 7 ಆಗುತ್ತೆ. ಅದಕ್ಕೆ 4ಅನ್ನು ಕೂಡಿಸಿದಾಗ ನಮಗೆ ಮೊತ್ತವು +11 ಸಿಗುತ್ತೆ. ಜೋಡಣೆ 2ರಲ್ಲಿ 2 + 4 6 ಆಗುತ್ತೆ. ಹಾಗಾಗಿ 5ಕ್ಕೆ 6ಅನ್ನು ಕೂಡಿಸಿದಾಗ +11 ಸಿಗುತ್ತೆ. ಈ ಉದಾಹರಣೆಯಿಂದ ಬ್ರಾಕೆಟ್ ಆಫ್ a+b + c = a + b + c ಎಂಬ ಒಂದು ಸೂತ್ರವನ್ನು ನಾವು ನೋಡಬಹುದು. ಅಂದರೆ ಇಲ್ಲಿ ಎಡಬದಿಯು ಬಲಬದಿಗೆ ಸಮನಾಗಿರುತ್ತದೆ ಅಂತ ನೋಡಬಹುದು. ಇಲ್ಲಿಯವರೆಗೂ ಜುಲೈ ತಿಂಗಳಿನ 4 ತರಗತಿಯ ಕ್ಲಿಷ್ಟಾಂಶದ ಬಗ್ಗೆ ತಿಳಿದಿದ್ದೇವೆ. ಮುಂದೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಬಗ್ಗೆ ತಿಳಿಯೋಣ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ. ಇದರ ಉದ್ದೇಶ ಮಕ್ಕಳಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಕೌಶಲಗಳನ್ನು ಸಾಧಿಸುವ ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದು. ನಿಪುಣ್ ಭಾರತ್ನಲ್ಲಿ ಉಲ್ಲೇಖಿಸಿರುವಂತೆ FLN ಕಲಿಕಾ ಫಲಗಳಿಗೆ ಪರಿಹಾರಗಳನ್ನು ರಚಿಸುವುದು. ಮಗುವಿನ ಕಲಿಕಾ ಮಟ್ಟವನ್ನು ತಿಳಿಯಲು ಸಾಧನ ಮತ್ತು ಸಂಪನ್ಮೂಲಗಳನ್ನು ವಿನ್ಯಾಸಗೊಳಿಸುವುದು. ನಿಪುಣ್ ಭಾರತದ ಪ್ರಕಾರ ಮೊದಲು ಬಾಲವಾಟಿಕ, ತರಗತಿ 1, ತರಗತಿ 2, ತರಗತಿ 3ರವರೆಗೆ ಇಲ್ಲಿ ತೋರಿಸಿರುವ ಕಲಿಕಾ ಫಲಗಳನ್ನು ಕೊಟ್ಟಿದ್ರು. ಈಗ ನಿಪುಣ್ ಭಾರತದ 3ನೇ ತರಗತಿಯ ಕಲಿಕಾ ಫಲಗಳು FLN ಸಾಧಿಸಲು ಸ್ವಲ್ಪ ಕಠಿಣವಾಗಿದ್ದು, ಅದಕ್ಕಾಗಿ NCERT FLN ಕಲಿಕಾ ಫಲಗಳನ್ನು ಪರಿಷ್ಕರಿಸಿದ್ದು, 2ನೇ ತರಗತಿಯ ಕಲಿಕಾ ಫಲಗಳನ್ನು FLN ಸಾಧಿಸಲು 2026-27ನೇ ಸಾಲಿಗೆ ಅಳವಡಿಸಲಾಗಿದೆ. ನಿಪುಣ್ ಭಾರತದ ಕಲಿಕಾ ಫಲಗಳನ್ನು DSCRT ಕಲಿಕಾ ಫಲಗಳಿಗೆ ಹೊಂದಿಸಿದ್ದು, ಅವನ್ನು 18 ಥೀಮ್ಗಳಾಗಿ ಮಾಡಿದ್ದೇವೆ. ಇವನ್ನು ತಿಂಗಳಿಗೆ 2 ಥೀಮ್ಗಳಂತೆ ವರ್ಕ್ಶೀಟ್ಗಳನ್ನು ತಯಾರಿಸಿ FLN ಮಕ್ಕಳಿಗೆ ಕೊಡಬಹುದು. ಅದೇ ರೀತಿ ಈ ಜುಲೈ ತಿಂಗಳಿಗೆ 2 ಥೀಮ್ಗಳಾಗಿ ನಾವು ಕೊಟ್ಟಿದ್ದೇವೆ. ಥೀಮ್ 1
ಸಂಖ್ಯಾ ಪ್ರಜ್ಞೆ ಮತ್ತು ಎಣಿಕೆ. ಥೀಮ್ 2 ಸಂಖ್ಯೆಗಳನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಎಣಿಕೆ ಮಾಡುವುದು. ಈ ಎರಡೂ ಥೀಮ್ಗಳಲ್ಲಿರುವ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ 8ರಿಂದ 10 ಹೆಡ್ಡಿಂಗ್ಗಳನ್ನಾಗಿ ಈ ರೀತಿ ಮಾಡಿ ಮಕ್ಕಳಿಗೆ ಅಭ್ಯಾಸ ಹಾಳೆಗಳನ್ನು ಕೊಡಬಹುದು. ಇಲ್ಲಿ ನಾವು 2ನೇ ಥೀಮ್ ಅಂದರೆ ಸಂಖ್ಯೆಗಳನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಎಣಿಕೆ ಮಾಡುವುದು. ಈ ಥೀಮ್ನ ಪ್ರಕಾರ ಮೊದಲನೇ ಹೆಡ್ಡಿಂಗ್ ಮುಂದಿನ ಸಂಖ್ಯೆಗಳ ಎಣಿಕೆಯ ಸಂಖ್ಯಾಪಟ್ಟಿ, ಹಿಂದಿನ ಸಂಖ್ಯೆ ಎಣಿಕೆಯ ಸಂಖ್ಯಾಪಟ್ಟಿ. ಸಂಖ್ಯಾ ರೇಖೆಯ ಮೇಲೆ 2 ಸಮಾನ ಅಂತರದ ಮುಂದಿನ ಸಂಖ್ಯೆಗಳ ಎಣಿಕೆ, ಸಂಖ್ಯಾ ರೇಖೆಯ ಮೇಲೆ 2 ಸಮಾನ ಅಂತರದ ಹಿಂದಿನ ಸಂಖ್ಯೆಗಳ ಎಣಿಕೆ. ಈ ರೀತಿ ನಾವು ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದೀವಿ. ಅದರಂತೆ ಈ ರೀತಿ ಪದರೂಪದ ಸಮಸ್ಯೆಗಳನ್ನು ಸಹ ತಗೋಬೋದು. ಮುಂದಿನ ಸಂಖ್ಯೆ ಎಣಿಸುವ ಪದರೂಪದ ಸಮಸ್ಯೆಗಳು, ಹಿಂದಿನ ಸಂಖ್ಯೆ ಎಣಿಸುವ ಪದರೂಪದ ಸಮಸ್ಯೆಗಳು. ಕೊನೆಯದಾಗಿ ಕಥೆ, ಪದ್ಯ, ಪಜಲ್ ಅಥವಾ ಚಟುವಟಿಕೆಗಳನ್ನು ನೀಡಿ ಅದಕ್ಕೆ ಅನುಗುಣವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ಈ ರೀತಿಯ ಪ್ರಶ್ನೆಗಳನ್ನು ಮಕ್ಕಳಿಗೆ ಲೆವೆಲ್ ವೈಸ್ ಆಗಿ ಕೇಳಬಹುದು. ಲೆವೆಲ್ 1 ಅಂದರೆ ಈಸಿ ಲೆವೆಲ್, ಲೆವೆಲ್ 2 ಅಂದರೆ ಮೀಡಿಯಂ ಹಾಗೂ ಲೆವೆಲ್ 3 ಅಂದರೆ ಹಾರ್ಡ್ ಲೆವೆಲ್. ಈ ರೀತಿ 3 ಹಂತಗಳಾಗಿ ಕೇಳಬಹುದು. ಟೀಚೋಪಿಯಾದಲ್ಲಿ ಹಲವಾರು ಸಂಪನ್ಮೂಲಗಳು ಲಭ್ಯವಿರುತ್ತೆ. ಅವ್ಯಾವ್ಯಾವಂದರೆ ತರಗತಿಗೆ ಅನುಗುಣವಾಗಿ ಪಾಠ ಯೋಜನೆ, ಅಭ್ಯಾಸ ಹಾಳೆ. ಈ ಅಭ್ಯಾಸ ಹಾಳೆಗಳಲ್ಲಿ 40 ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಉತ್ತರಗಳು, ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಎಕ್ಸ್ಪ್ಲೈನರ್ ವಿಡಿಯೋಸ್ಗಳು, ಅದರಂತೆ ಪರಿಕಲ್ಪನಾ ನಕ್ಷೆ. ಈ ಎಲ್ಲ ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿರುವುದರಿಂದ ಇದನ್ನು ಬಳಕೆ ಮಾಡಿಕೊಳ್ಳಿ. ಧನ್ಯವಾದಗಳು.